ರಾಜ್ಯ ಹಡಪದ ನೌಕರ ಸಂಘದ ಅಧ್ಯಕ್ಷರು ಮತ್ತು ಖಜಾಂಚಿ ಮತ್ತು ಬೆಂಗಳೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಹಾಗೂ ನಮ್ಮ ಹಿರಿಯರು ಮಲ್ಲಿಕಾರ್ಜುನ ಸರು ಹಾಗೂ ನಮ್ಮ ಅನಿತಾ ಅಕ್ಕಾರು ಮತ್ತು ನಮ್ಮ ಯಾವತ್ತು ಕ್ರಿಯಾಶೀಲ ವ್ಯಕ್ತಿ ಅಂತಂದರೆ ಈ ಬೆಂಗಳೂರಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂಗಪ್ಪ ಕುರುಡು ಸರು ಹಾಗೂ ನಮ್ಮ ಕದ್ರಿ ಸಾಹೇಬರು ಮತ್ತು ಬಂದ ಅಕ್ಕ ಹೆಸರು ಗೊತ್ತಿಲ್ಲ ಅವರು ಮತ್ತು ಇಂದ ಬಂದ ನಮ್ಮ ರವಿಶಂಕರ್ ಅವ್ರು ಒಂಥರ ಕ್ರೇಜಿ ಈ ಟೋಟಲ್ ಇಂಡಸ್ಟ್ರಿ ಒಳಗೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ರವಿಶಂಕರ್ ಅಂತ ಒಂಥರ ಡೈಲಾಗ್ ಕ್ರೇಜಿ ಅಂತ ನಾನು ನೋಡಿದೆ ಬಂದಾಗ ಸಣ್ಣ ವ್ಯಕ್ತಿ ಯಾರು ನನಗೆ ಡೌಟ್ ಆಯಿತು ನಾನು ಹೊರಗೆ ಹೋದೆ ರವಿಶಂಕರ್ ಯಾರಪ್ಪ ಏನು ವ್ಯತ್ಯಾಸ ಆಗ ರವಿಶಂಕರ್ ಹೇಳಿದ್ರೆ ಸರ್ ಹಿಂಗೆ ಮೂಲತಃ ಬಂದ್ಬಿಟ್ಟು ನಮ್ಮ ರಾಮದುರ್ಗದವರು ಮತ್ತು ನಾವು ರಾಮದುರ್ಗದವರು ಅವನ ಸಣ್ಣ ಒಂದು ಹಳ್ಳಿಯವರು ಹಾಗೆ ಪಾದಗಳು ಮಾತಾಡಿದೆ ಅಕ್ಕಾರ ಬಂದಿರೋ ಒಂದು ವಿಲೇಜ್ ಹೋದಾಗ ಅಲ್ಲಿ ತೋಟ ಗಿಟ್ಟ ಹೋದಾಗ ಇದು ಯಾರು ಅಕ್ಕಾರ ಇಲ್ಲ ಅಂತ ಅವ್ರ ಇತಿಹಾಸ ಆನಂತರ ಗೊತ್ತಾಯ್ತು ಅವ್ರು ಹೇಳಿದ್ರು ಇಲ್ಲಿ ಸರಣ ಇಲ್ಲಿ ಬಂದಿನ ಸರಿ ಹಿಂಗೆ ಇತಿಹಾಸ ಹೇಳಿದ್ರು ಅವರು ಫ್ಯಾಮಿಲಿ ಮ್ಯಾಟ್ರ್ ಹೇಳಿದರು ಮಗನಿಗೆ ಹೇಳಿದ್ರು ಸರ್ ನಾನು ಅನಾಥ ಆಶ್ರಮ ನಡೆಸ್ತೀನಿ ಸರ ನಾನು ಇಯರ್ಲಿ 9 ಲಕ್ಷ ರೂಪಾಯಿ ಆ ಮಕ್ಕಳಿಗೆ ದುಡ್ಡು ಕಟ್ತಾನೆ ಅವಾಗ ನಮ್ಗೆ ಭಾಳ ಖುಷಿ ಆಗ್ತದೆ ಈ ಎಜುಕೇಷನ್ ತಕ್ಷಣ ನಮಗೆ ಹೆಂಗೆ ಸರ್ ರಕ್ತ ಕುಯ್ತಿದ್ದೆ ನಾವು ಟೋಟಲಿ ನಮ್ಗೆ ಎಜುಕೇಷನ್ ಮತ್ತು ಉದ್ಯೋಗ ಯಾಕಂದರೆ ಶಿಕ್ಷಣ ಮತ್ತು ಉದ್ಯೋಗ ಅಂತಂದ್ರೆ ಆ ಮನುಷ್ಯ ಭಾಳ ಮುಂದೆ ಹೋಗ್ತಂತೇಳಿ ಒಂದು ಕ್ರಾಂತಿ ಸರ್ ಟೋಟಲಿ ಇದನ್ನು ಸಿ ಎ ಅಂದ್ರೆ ಕ್ರಾಂತಿ ನಮ್ಮ ಬಸವರಾಜ್ ಸರು ಮತ್ತು ನಾವು ಈ ಸಿ ಎ ಹೆಂಗೆ ಬೆಳೆದು ಬರ್ತಪ್ಪ ಅಂತ ನಿಮ್ಗೆ ಸ್ವಲ್ಪ ಸಮಸ್ಯೆ ಇರ್ಬೋದು ಸ್ವಲ್ಪ ಗೊತ್ತಾಗಿ ಏನು ಸಿ ಎ ಕೆಲವು ಜನ ಹೇಳಿದ್ರು ಸಿ ಎ ಸನ್ನಿ ಏನು ಸರ್ ಅದು ಸಿ ಎ ಸನ್ನಿ ಮುಸ್ಲಿಮ್ ಆಗುತ್ತೆ ಹೆಂಗೆ ಏನು ಸರ್ ವಿಚಾರ ಅಂತಂದಾಗ ನಾವೇನೋ ನಮ್ಮ ಫೋನ್ನಾಗ ಇದ್ದೀವಿ ಸರ್ ನಾರ್ಮಲ್ ಒಂದು ಗ್ರೂಪ್ ಆಗಿದ್ವಿ ಸರ್ ಇಲ್ಲಿ ಬ್ಯಾಕೆಂಡ್ ಟೀಮ್ ಅಂತೇಳಿ ಕೊರೋನಾ ಟೈಮಲ್ಲಿ ನಮಗೆ ಕೆಲಸ ಇಲ್ಲ ಅವಾಗೆಲ್ಲ ಎಲ್ಲರಿಗೂ ಕೆಲಸ ಇಲ್ಲ ಅದು ನಮ್ಗೆ ಕೆಲಸ ಇತ್ತು ನಾನು ಮಿಲಿಟ್ರಿ ಆಗಿದ್ದೆ ಸರ್ ನಾನು ಆನ್ ಸರ್ವಿಸ್ ಮಿಲಿಟ್ರಿ ಇದ್ದೀನಿ ಪ್ರೆಸೆಂಟಾಗಿ ಕೆಲಸ ನಮಗಿತ್ತು ಅವಾಗ ನಾನು ಬೇರೆ ಬಗ್ಗೆ ನಾನು ಓಡಾಡ್ತಿದ್ದೆ ಇವರು ಅವಾಗ ಮಿಸ್ ಆಗ್ತಾಯಿದ್ರು ನಮ್ಮ ಗ್ರೂಪ್ ನಿಮ್ಗೆ ಗೊತ್ತಲ್ಲ ನಮ್ಮ ಸಮಾಜದ ನಿಮ್ಗೆ ಗೊತ್ತು ನಮ್ಮ ಸಮಾಜ ಹೆಂಗೈತೆ ಅಂತಂದ್ರೆ ಒಂಥರ ಹಿಂದಂತಲ್ಲ ಹಿಂದಿದ್ದು ಭಾಳ ಹಿಂದೆ ನಮ್ಮ ಸಮಾಜ ನಾವು ಮತ್ತವ್ರನ್ನ ಬೆಳೆಸ್ತೀವಿ ನಮ್ಮ ಸಮಾಜ ಮತ್ತೊಬ್ಬರನ್ನ ಬೆಳೆಸೋಕೆ ಆ ವಿಲ್ ಭಾರಿ ಸಪೋರ್ಟ್ ಮಾಡುತ್ತೆ ಆದ್ರೆ ನಾವು ಬೆಳೆದಿಲ್ಲ ಇದು ಭಾಳ ಒಂದು ಚಿಂತನಾಜನಕ ಅಂತ ವಿಷಯ ನಾವು ಇಷ್ಟು ನಮ್ಮ ಶಿಕ್ಷಕರಿರ್ಬೋದು ಶಿಕ್ಷಕರನ್ನ ಶಿಷ್ಯರಲ್ಲೇ ಪ್ರೀತಿ ಕಂಡ ಅವ್ನು IAS ಮಾಡಿದಾರೆ ಅವ್ರು IPS ಮಾಡಿದಾರೆ ಯಾರು ನಮ್ಮ ಹಡಪ ಸಮಾಜ ಶಿಕ್ಷಕರು ನಮ್ಮ ಸಮಾಜದ ಮಕ್ಕಳನ್ನ ಇದುವರೆಗೆ IAS IPS ಯಾರು ಮಾಡಿಲ್ಲ ಮಾಡ್ಲತ್ತ ಅವ್ರು ಮಾಡೋಕ್ಕೆ ಹೋಗಿಲ್ಲೋ ಏನು ಇವ್ರು ಮತ್ತು ಅವ್ರು ಕೇಳಿಲ್ಲ ಅವ್ರು ಮತ್ತು ಇವ್ರು ಕೇಳೋ ನಮ್ಗೆ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಗಡಿಬಿಡಿ ಆಗಿದೆ ಆ ಗಡಿಬಿಡಿ ಸ್ವಲ್ಪ ಮತ್ತು ಆಗಿದೆ ಒಂದು ಸಮೀಕ್ಷೆ ಬಂದು ಸರ್ 1992 ಪೇಪರ್ ಕಟ್ಟಿಂಗಲ್ಲಿ ಬಂದಾಗ 47 ಹಡಪ ಸಮಾಜ IAS IPS ಅಧಿಕಾರಿಗಳು ಇದ್ದರು ಮತ್ತು 1,35,000 ಜನಸಂಖ್ಯೆ ಅವಾಗ ನೌಕರ ಸಿದ್ದು ಯಾವಾಗ ಸಿದ್ದು 97ಕ್ಕಿಂತ ಬಿಫೋರ್ ಮತ್ತು ಅವ್ರೆಲ್ಲ ಎಲ್ಲಿ ಹೋದ್ರಿ ಇವಾಗ ಅವರು ಇಲ್ಲೇ ಅದಾರ ಎಲ್ಲಿ ಹೋಗಿಲ್ಲ ಇಲ್ಲೇ ಅದಾರ ಆದ್ರೆ ಏನಾಗಿತ್ತಪ್ಪ ಅಂತಂದರೆ ಸ್ವಲ್ಪ ತಮ್ಮ ಸರ್ನೇಮಗಳನ್ನ ಚೇಂಜ್ ಮಾಡ್ಕೊಂಡಂತಂದ್ರೆ ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ ಅವ್ರದ್ದು ತಪ್ಪು ಅಂತಲ್ಲ ಅಲ್ಲಿ ಬರ್ತಕ್ಕಂಥ ಸಂದರ್ಭಗಳಿಗೆ ಅನುಗುಣವಾಗಿ ಅವ್ರು ಬದುಕಾಕತ್ತಾರೆ ಆದರೂ ಅವ್ರ ಮನಸ್ಸಲ್ಲಿ ಒಂದು ತುಡಿತ ಇದೆ ನಾನು ಈ ಸಮಾಜದವ ಅಂತೇಳಿ ಅವ್ರ ಮನಸ್ಸಿದೆ ಅದು ಯಾವಾಗ ಹೊರ ಬರ್ತದಪ್ಪ ಅಂತಂದ್ರೆ ಯಾವಾಗ ಸ್ವಲ್ಪ ಹೆಣ್ಣು ಗಂಡ ನೋಡೋ ಟೈಮಲ್ಲಿ ಬರ್ತೈತಿ ಮತ್ತು ಹೆಣ್ಣು ಗಂಡನ ಕ್ಲೀನ್ ಮಾಡ್ಕೋತಾರೆ ಅಲ್ಲಿ ಕ್ಲೋಸ್ ಆಗುತ್ತೆ ಅದು ಕ್ಲೋಸ್ ಆಗಿಬಿಟ್ಟ ಮತ್ತೆ ಬಿಡಪ್ಪ ಆಯ್ತು ಮುಂದೆ ಬಿಡ್ತು ಮತ್ತೆ ಯಾವಾಗ ನಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡೋದು ನಡೆದ್ಬಿಡೈತಿ ಆದ್ರೆ ಅವ್ರ ವಿಚಾರ ನಡೆದೈತಿ ಆದ್ರೆ ನಾವು ಹಂಗೆ ಬಿಡಂಗಿಲ್ಲ ಸರ್ ನಾವು ಆ ಥರ ಬಿಡಂಗಿಲ್ಲ ನನ್ನ ಸಮಾಜ ಹಡಪ ಸಮಾಜ ಇವಾಗ ನಾವು IAS ಇರಲಿ IPS ಇರಲಿ ಬೇಡ CM ಇರಲಿ ಬೇಡ PM ಇರಲಿ ಅವ್ರು ನೇರವಾಗಿ ಅವ್ರು ಮಾತಾಡ್ತಕ್ಕಂಥದ್ದು ನಮ್ಮ ಸಮಾಜ ಹಡಪನ ಸಮಾಜದಲ್ಲಿ ನನಗೆ ತಾಕತ್ತು ಕೊಟ್ಟ ಸರ್ ಯಾಕಂದ್ರೆ ಅವ್ರನ್ನ ಮಾತಾಡಲೇಬೇಕು ಅವರು ಈ ಸಮಾಜದಲ್ಲಿ ಏನೋ ಹೇಳಬೇಕು ಅವ್ರು ಅನ್ಯಾಯ ಏನೋ ಕಠಿಣ ಕ್ರಮ ತಗೊಳ್ಳಿ ಬರೀ FIR ಮಾಡಲಿ ಬರೀ ಏನು ಕೇಸ ಮಾಡಲಿ ಏನೋ ಮಾಡಲಿ ನನ್ನೊಂದು ಸ್ಯಾಕ್ರಿಫೈಸ್ ನನ್ನೊಂದು ಬಲಿದಾನ ನನ್ನೊಂದು ತ್ಯಾಗ ಸಮಾಜದಲ್ಲಿ ಮಾಡಲೇಬೇಕು ಇದು ನನ್ನ ಆದ್ಯ ಕರ್ತವ್ಯ ಹಂಗೆ ಹೇಳ್ಬೇಕು ನಾವು ಹಂಗೆ ನಾವು ಬೇರೆದವ್ರನ್ನೂ ಎಷ್ಟೋ ನಮ್ಮ ಬಸವರಾಜ ಬೊಮ್ಮಾಯಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ನಿಮಗೆಲ್ಲ ಗೊತ್ತೈತಿ ಅವರ ಚಿಗವ್ ಆಕೆ ನಮ್ಮ ಮಂದಿ ಕಾಕನೈತಿ ಆಕೆ ನಮ್ಮ 110% ಸರ್ ನಾವು ಎಲ್ಲಿ ಬೇಕಾದ್ರೆ ನಾವು ಪ್ರೂಫ್ ಮಾಡ್ತೀವಿ ಇದ್ರಾಗ ಯಾರು ಮಾಡ್ತಿಲ್ಲ ಇವಾಗ ಪ್ರಸ್ತುತ ನಮ್ಮ ಬೆಳಗಾವಿ ಜಿಲ್ಲೆ SP ಸಾಹೇಬ್ರವ್ರು ಹೆಂಗೆ ಯಾಕೆ ನಮ್ಮ ಮಂದಿ ಓಕೆ ಹಂಗದಾಗಿ ನಮ್ಮ ಸಾಹೇಬ್ರು ಅಂತ ಮಾತು ಹೇಳಿದ್ರು ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಬಸವರಾಜ ಹೊರಟ್ಟಿ ಸಭಾಪತಿ ಅವ್ರಿಗೆ PA ಶರಣು ಹಡಪದ ಅವನ ಇಡೀ ಕರ್ನಾಟಕ ಸರ್ ಇಡೀ 12ನೇ ಶತಮಾನದಾಗ ಆಪ್ತ ಕಾರ್ಯದರ್ಶಿ ನಮ್ಮ ಹಡಪದ ಅಪ್ಪನ ಅವಾಗಿನ IAS ಅಧಿಕಾರಿ ಅಂಥ IAS ಅಧಿಕಾರಿಗಳು ಇವಾಗಲೂ ಅದಾರ
ಇವಾಗ ನಮ್ಮ ಹೊರಟ್ಟಿ ಸಾಹೇಬ್ರ ಅಧಿಕಾರಿ ಉಮೇಶ್ ಕತ್ತಿ ಸಾಹೇಬ್ ತಿರ್ಕೊಂಡ್ರು, ಅವರು ಪಿ ಎ. ಆ ನಂತರ ನಮ್ಮ ಬೆಳಗಾವಿ ಜಿಲ್ಲೆ ಬೈಲೊಂಗಲ MLA ಪಿ ಎ ಅವರು ನಮ್ಮವರು ಅಂತ ಸಾಕಷ್ಟು ಪಿ ಎಗಳು ಇವು ನಾವು ಬರೀ ನಾವು ಪಿ ಎನ ಇದೀವು ಕರೆ ಮಂತ್ರಿ ಆಗ್ತಾ ಇಲ್ಲ. ಬಿಜ್ಜಳ ರಾಜ ಅವು ನಮ್ಮವರು, ಮಹಾನಂದ ವಧುನಂದ ಇಡೀ ಒಂದು ಏನು ಐತಲ್ಲ ಸರ್ ಇನ್ಕಮ್ ಟ್ಯಾಕ್ಸ್. ಈ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥ ಪದ ತಂದಂಥವ್ರು ಯಾರಂದ್ರೆ ಹಡಪ ಸಮಾಜ ಸರ್. ಅವಾಗ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಂತಕ್ಕಂಥ ಒಂದು ವಿಚಾರಧಾರೆ ಹಚ್ಚಿದವ್ರು ಯಾರಂದ್ರೆ ಈ ನಮ್ಮ ಹಡಪ ಸಮಾಜ, ನಾವೇ ಸಮಾಜ ಸರ್. ಈ ನಮ್ಮ ಸಮಾಜ ಗ್ರೂಪ್ಗಳು ಮೀಟಿಂಗ್ ನಾವು ಯಾಕೆ ಹಿಂಗೆ ಮಾಡಾಕ್ತಂತ ನಿಮ್ಗೆ ಸ್ವಲ್ಪ ಡೌಟ್ ಬೈ. ಸಣ್ಣ ಮನೆ ಐತಿ, ಗೂಡು ಗಟ್ಟೈತಿ, ಹಂಗೈತಿದೆ. ಇದನ್ನ ಹೊರ ಮಾಡಿ ತಗೋರಿ. ಇದನ್ನು ಮೀಟಿಂಗ್ ಹೊರ ಮಾಡಿದ್ರೆ ಇದನ್ನು ರಾಜಕೀಯ ಬೇರೆ ತೊಗೊತಾರೆ, ಲಾಭ ತೊಗೊತಾರೆ. ಈಗ ಆಗ ತೊಗೊಂಡಿದ್ದಾರೆ ಈರಪ್ಪ ಮೌಲಿ ಸಾಹೇಬ್, ಈರಪ್ಪ ಮೌಲಿ ಅವರಾಗಲಿ, ವೇಣುಗೋಪಾಲ ಅವರಾಗಲಿ, ಮತ್ತು ಇನ್ನೊಂದು ಮಕ್ಕಳು ಅವ್ರು ನೋಡಿರಿ ಒಂದು ಒಲಿಸಿ ಅಂತಂದಲ್ಲ, ಅವರು ಹೊರ ರಾಜ್ಯದಿಂದ ಬಂದವರು. ಅದರ ಕಾಯಕ ಅವರು ನಮ್ಮದ ಮಾಡ್ತಾರೆ. ನಾವು ಮೂಲತಃ ಮಾಡ್ತಿದ್ವಿ ಗೊತ್ತಿಲ್ಲ, ಆದರೆ ನಮ್ಮ ಹಡಪ ಅಪ್ಪನವರು ನಾವು ಉದ್ಯೋಗ ಮಾಡಿಲ್ಲ, ಇದೆಲ್ಲೂ ಉಲ್ಲೇಖ ಇಲ್ಲ. ಹಡಪದಪ್ಪನವರು ನಾವು ಕಟ್ಟಿಂಗ್ ಅಂತಕ್ಕಂಥ ಪದ ಎಲ್ಲೂ ಮಾಡಿಲ್ಲ. ಸುಮ್ಮನೆ ನಮ್ಮ ಉಪಜೀವನ ನಾವು ಬದುಕಬೇಕಾಗೈತಿ. ದಟ್ ಇಸ್ ಎ ಬಿಸ್ನೆಸ್. ಈ ಉದ್ಯೋಗ ಒಂದು ಬರೀ ಬಿಸ್ನೆಸ್, ಅದು ನಮ್ಮ ಉದ್ಯೋಗನೇ ಅಲ್ಲ. ಅಪ್ಪ ಅನ್ನೋರು 12 ಒಂದು ವಿದ್ಯೆ ಬಲ್ಲಂಥ ಒಂದು ಮಹಾಶರಣ, ನಿಜಸುಖಿ. ಅದ್ರ ನಿಜಸುಖಿ ಅಂತ ಯಾರಿಗೂ ಬಿರುದು ಕೊಟ್ಟಿಲ್ಲ. ಯಾಕೆ ಕೊಟ್ಟಾರಪ್ಪ ಅಂದ್ರೆ ಅವ್ರು ಎಲ್ಲರಿಗೂ ನಾವು ವಿದ್ಯೆ ಪಾರಂಗತವಾಗಿ ಗೆರಲ ವಿದ್ಯೆಗಳಾಗಲಿ, ಕುಸ್ತಿ ಪೈಲ್ವಾನಾಗಲಿ, ಎಲ್ಲ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಅರ್ಥಂಥ ಒಂದು ಮಹಾಶರಣ ಯಾರಪ್ಪ ಅಂತಂದ್ರೆ ನಮ್ಮ ಅಪ್ಪನ ಅವಾಗ 12ನೇ ಶತಮಾನದಾಗ ಅಲ್ಲಮ್ಮ ಪ್ರಭುಗಳನ್ನ ಮನವೊಲಿಸಿ ಅವತ್ತಿನ ಒಂದು ಅಸೆಂಬ್ಲಿ ರೆಡಿ ಮಾಡಿರ್ತಕ್ಕಂಥ ಮಹಾನ್ ಆಪ್ತ ಕಾರ್ಯದರ್ಶಿ. ಅಂಥ ಒಂದು ಆಪ್ತ ಕಾರ್ಯದರ್ಶಿ ಅವಾಗ ನಾವು ಹೋರಾಟ ಮಾಡಿ ಅಲ್ಲಪ್ಪ ಒಂದು ದೊಡ್ಡ ಒಂದು ಕೋಪ ಸಿಟ್ಟು, ಒಂಥರ ಭಯಂಕರ ಸಿಟ್ಟು ಮನುಷ್ಯ. ಏನಪ್ಪ ಇವನು ಹೆಂಗೆ ತರಬೇಕು ಅಂತಂದಾಗ ಬಸವನ ಕೂಡ ಅಷ್ಟು ಇದಿಲ್ಲ, ತಾಳ್ಮೆ ಇಲ್ಲ. ಬಸವನಿಗಿದು ತಾಳ್ಮೆ ಮತ್ತು ತೀಕ್ಷ್ಣ ಬುದ್ಧಿ ಇರ್ತಕ್ಕಂಥ ಶರಣ ಯಾರಪ್ಪ ಅಂದ್ರೆ ನಮ್ಮ ಹಡಪದ ಅಪ್ಪನ. ಈ ಅಪ್ಪನವರು ಅವ್ರಿಗೆ ಹೇಳ್ತಾರೆ, ಒಂದು ಹೇಳಿ ಅವ್ರ ಸಂಭಾಷಣೆ ಮಾಡಿ ಅವ್ರನ್ನ ಕರೆದು ಬಿಟ್ಟು ಮೇಲೆ ಕುಂದಿರಿಸಿ ಅವ್ರಿಗೆ ಗಾಳಿ ಮಾಡ್ತಕ್ಕಂಥ ಒಂದು ತಾಕತ್ತು ಹಡಪದ ಅಪ್ಪನ ಸಮಾಜ ಐತಂದಾಗ ಇಡೀ ಸರ್ಕಾರ ನಾವು ಹೆಂಗೆ ಮಾಡ್ಬೇಕಂತಕ್ಕಂಥ ತಾಕತ್ತು ನಮ್ಮಲ್ಲಿ ಐತೆ ಸರ್. ಆದರೆ ನಮ್ಮಲ್ಲಿ ಏನಾಗಿರ್ತಂದ್ರೆ ಸ್ವಲ್ಪ ಮುಂಗೂಪಿ ಕೇಳ್ಕೊಳಂಗಿಲ್ಲ. ಒಂದೊಂದು ಮನೆ ಒಳಗೆ ಸರ್ ಹೆಂಗಿದಾರ, ಒಬ್ಬ ಒಂದೇ ಮನೆ ಒಳಗೆ 8 ಜನ ಆಯುಷ್ ಇರ್ತಾರೆ, 8 ಜನ. ಆದರೆ ಒಂದು ಸಣ್ಣದು ಮನೆ ಜಗಳ ಬಂದಾಗ, ಹೊಲ ಜಗಳ ಬಂದಾಗ ಯಾವ ಅಧಿಕಾರಿಗಳು ಲೆಕ್ಕ ಬಂದಿದೆ ಸರ್, ಯಾರು ಬರೋಲ್ಲ. ಅದು ಆರ್ಮಿ ಆಫೀಸರ್, ನೇವಿ ಆಫೀಸರ್, ಏರ್ಫೋರ್ಸ್ ಆಫೀಸರ್, ಈ ಮೂರೂ ಇರ್ತಕ್ಕಂಥ ಒಂದು ಅಧಿಕಾರಿ ಮಂತ್ರಿ ನಡೆದಂಥ ಒಂದು ಸಣ್ಣ ಘಟನೆಯಲ್ಲಿ ಯಾರು ತಾಕತ್ತು ಸರ್. ಅಲ್ಲಿ ಏನು ಬರ್ತಾವಪ್ಪ ಅಂತಂದ್ರೆ ಸರ್, ನಮ್ಮ ಪ್ರೀತಿ, ನಮ್ಮ ಸಹನೆ, ತಾಳ್ಮೆ, ವಾತ್ಸಲ್ಯ, ಮಮತೆ, ಇದು ನಮ್ಮ ಸಮಾಜ ಆಲ್ರೆಡಿ ಕೊಟ್ಟು ಹೋಗಿದ್ದಾರೆ ಹಿರಿಯರು. ನಮ್ಮ ಸರ್ ಹೇಳ್ತಾ ಇದ್ದಾರೆ RM ಹಡಪದ ಇದ್ದಾರಪ್ಪ ಅಂದರೆ ಇವತ್ತು ನಾವು ಏನು ಮಾಡಿದ್ರೆ ಗೋಗುಲನ ಹೊರಗೆ ಹೊಡಿತೀವಿ RM ಹಡಪದ. ಅವಾಗ ಫೋಟೋ ಬರುತ್ತೆ, ಇವರ ಹಡಪದ ಅಂತ. ಇವರು ಮೂಲತಃ ಬದಾಮಿಯವ್ರು ಸರ್. ಓಕೆ, ಇವಾಗ ಅವ್ರ ಮಗ ಪಾಪ ಅಲ್ಲಿದ್ದಾರೆ, ಮಗಳಿದಾರ, ಇನ್ನೊಬ್ಬ ದೊಡ್ಡ ಅದಾನ, ದೊಡ್ಡ ಮಗ ಅದಾನ, ಎಲ್ಲ ಸರ್ಚ್ ಮಾಡಿ ಸರ್. ಯಾಕೆ ಮಾಡಿದಪ್ಪ ಅಂದರೆ ಇದು ನಮ್ಮ ಜಾಗ ಇಲ್ಲ, ಈ ಜಾಗ ಹಿಂದಿಂದ ಅಲ್ರಿ ಸಣ್ಣ ಅಷ್ಟ ಅಲ್ಲಿ ಒಂದು ಎಕರೆ ಇತ್ತು. ಒಂದು ಎಕರೆ ಜಾಗ ಇದ್ದಾಗ ಇಲ್ಲಿ ಯಾರು ಅವರು ತೊಗೊಂಡ್ರು ಇವರು ತೊಗೊಂಡು ಯಾಕೆ ತೊಗೊಂಡ್ರಪ್ಪ ಅಂತಾರೆ ಸರ, ನೋಡಿ ಸರ, ಕಸಬರಿ ಕಡ್ಡಿಗಳು ಬಿದ್ದು ಪದ ಕಸ ಹಾಕೈತದೆ, ಪೂರ ಕಸ ಹಾಕ್ಬಿಡ್ತಾರೆ. ಅದ ಕಡ್ಡಿಗಳು ಆತಪ್ಪ ಅಂದ್ರೆ ಅದು ಕಸಬರಿ ಆಗೈತೆ, ಅದೇನಾಗೈತಿ ಪೂರ ಕಸ ಸ್ವಚ್ಛ ಮಾಡಿಬಿಡ್ತು. ಎಲ್ಲ ಸ್ವಚ್ಛ ಮಾಡೋ ತಾಕತ್ತು ನಮ್ಮಲ್ಲಿ. ಈಗ ನಮ್ಮ ಈ ಸರ್ಕಾರ ಮಟ್ಟದೊಳಗೆ ನಿರ್ಲಕ್ಷ್ಯ ಅವ್ರು ಮಾಡಿಲ್ಲ, ನಾವು ಮಾಡ್ಕೊಂಡ್ವಿ. ನಮ್ಮ ಆತ್ಮ ಚಿಂತನೆಗಳು ಮತ್ತು ಭೌತಿಕವಾಗಿ ಪೂರಲ್ಲಿ ಏನಿದೆ ಸರ್, ನಮ್ಮನ್ನು ಕೆಳಗೆ ಮಾಡಿದಾಗ ನಾವು ಅದಕ್ಕೆ ಸರ್ ಏನಾಗಿತ್ತಂದ್ರೆ IAS ದೊಡ್ಡ ಪದವಿಯಲ್ಲ, IAS, ಚಾರ್ಟರ್ಡ್ ಅಕೌಂಟೆನ್ಸಿ, CA ಇವೇನು ದೊಡ್ಡ ಪದವಿಯಲ್ಲ. ಇವತ್ತು ನಿಮ್ಮ ಕಾಲಿ ನಮ್ಮ ಮಕ್ಕಳು ಮತ್ತು ಯಾರು ಹಾಗೆ ಹಾಕ್ತಾರೆ. ಅದಕ್ಕಿಂತ ಮೊದಲು ನಾವು ನಮ್ಮವರು ಇವಾಗ ನಮ್ಮ ಹೇಳಿದ್ರು ರವಿಶಂಕರ್, ನಾವು ಅವ್ರಿಗೆ ಯಾರಪ್ಪ, ನಾವು ಅವ್ರಿಗೆ ಯಾರ ನಾವು ಹಡಪದ ಸಮಾಜ ಹಡಪದಿಂದ ಬೆಳೆದಿದ್ದಾದ್ರೆ ಮುಂದಿನ ದಿನವಾದಾಗ ಸರ್ ಕರ್ನಾಟಕದಾಗ ಇದುವರೆ ನೋಡಿರಿ ಒಂದು ವಿಚಾರ ಮಾಡಿರಿ, ಒಬ್ಬ MLA ಬಿಡ್ರಿ, MP ಬಿಡ್ರಿ, MLC ಬಿಡ್ರಿ, ಜಿಲ್ಲಾ ಪಂಚಾಯತಿ ಮೆಂಬರು ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಇಲ್ಲ. ಅಂದ್ರೆ ಯಾವ ಮಟ್ಟಕ್ಕೆ ಅವ್ರು ನೋಡ್ತಾರಪ್ಪ ಅಂತಂದ್ರೆ ಅವ್ರು ನೋಟ್ ಹೆಂಗೈತಿ ನಾವು ಅದು ಬಿಡ್ರಿ, ಅದು ಎಲ್ಲ ದೂರ ಹೋದ್ರು. ನಾವು ಸತ್ತಾಗ ಜಾಗ ಕೊಡಂಗಿಲ್ಲ ಸರ್, ಅದನ್ನ ವಿಚಾರ ಮಾಡಿ. ನಮ್ಮ ಅವತ್ತು ಅನ್ಬಿಡ್ತೀವಿ ಕೊರೋನಾ ಟೈಮ್ದಾಗ ನಮ್ಮ ಸಮಾಜದ ಚಿಕ್ಕೋಡಿ ತಾಲೂಕದಾಗ ಒಂದು ಗಡ್ಗೋಡಿ ಗೂಡ್ಸ್ ಗಾಡಿ ಹೋಗೈತಿ, ನಮ್ಮ ಜಾಗ ಕೊಡಪ್ಪ ಅಂತ ಹೇಳ್ತಾರೆ. ನಾವಲ್ಲಿಗೆ ಜಾಗ ಇದ್ದಿಲ್ಲ,
ನಾವು ಕೊಡೋಂಗಿಲ್ಲ. ಅದು ನಾವು ಇಲ್ಲಿ ಮಣ್ಣು ಕೇಳ್ರಿ ಅದತ್ತ ನಮ್ಮ ತಾಲೂಕದಾಗ ಐತೆ ಸರ್. ರವಿಶಂಕರ್ ಸಾಹೇಬ ನಮ್ಮ ತಾಲೂಕದಾಗ ಬಿಚ್ಚುಗುಪ್ಪಿ ಊರು ಬಿಚ್ಚುಗುಪ್ಪಿಯಾಗ ಒಬ್ಬ ಹೆಣ್ಣು ತಿಳ್ಕೊಂಡು ತೊಂಡಿಕಟ್ಟಿ ಗ್ರಾಮ ಪಂಚಾಯತಿ ಆ ಡೆಡ್ ಬಿಡಲ್ಲಿ ಹೋದ್ರು. ಡೆಡ್ ಬಿಡಿಗೆ ಹೋದಾಗ ಯಾಕೆ ಅವ್ರು ಕೊಟ್ಟಿಲ್ಲ ಅಂತಂದ್ರೆ ಕಾರಣ ಗೊತ್ತಂದ್ರೆ ಅವ್ರದ್ದು ತಪ್ಪಲ್ಲ, ಅವ್ರು ತಪ್ಪಲ್ಲ. ಅವಾಗಿನ ಮಾಜಿ MLA ನಮ್ಮ ಫಕ್ಕೀರಪ್ಪ ಅಂತೇಳಿ, ರಾಮತಲ ಫಕ್ಕೀರಪ್ಪ ಅಂತೇಳಿ ಯಾವತ್ತಿನ ಟೈಮ್ದಾಗ ಸದನ ಬಂದಾಗ ನಮ್ಮ ರಾಮತಲ ನೀರು ಕೊಡುವ ಅಂತ ಹೇಳಿ ಕೇಳಿದಂಥ ಒಂದು ವ್ಯಕ್ತಿ. ಆ ವ್ಯಕ್ತಿ ಮಗ ಅಲ್ಲಿದ್ದರು ಪ್ರಭಾ ವ್ಯಕ್ತಿ. ಅವಾಗ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹಣಪದ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ ಮಾರುತಿ ನಾಗರು ಸರ್ವರು ಅಲ್ಲಿ ಏನಾಗಿದ್ದಪ್ಪ ಅಂದ್ರೆ ಅದು ಮಾಡ್ಕೊಳೋದಾಗ ಇಲ್ಲ ಸರ್ ನಿಮಗೆ ಆದ್ಯತೆ ಇಲ್ಲ. ಯಾಕಿಲ್ಲ ಅಂದಾಗ ಅವ್ರು ನೀವು ಜನ ನಾವು ಕೊಟ್ಟಿದ್ವಿ, ಅದು ನೀವು ರಿಪೇರಿ ಮಾಡಿಲ್ಲ, ನಾವು ಅದಕ್ಕೆ ಮಾಡ್ಬೇಕಲ್ಲ ಸರ್, ನಮ್ಮ ಕರ್ತವ್ಯ ಅದು. ಈಗ ಹಂಗೆ ನಮ್ಮ ಆರಾಮ ಮಾಡ್ಕೊಂಡು ಜಾಗ ಕೊಟ್ಟೋಗ್ಯಾರ, ಇದು ರಿಪೇರಿ ಮಾಡೋ ಕರ್ತವ್ಯ ಅದು ನಮ್ಮದೈತಿ. ಇದನ್ನು ಮಾಡ್ಲಿಕ್ಕಂದ್ರೆ ಇದು ಮತ್ತೆ ಪಾಲಾಗುತ್ತೆ. ಸರ್ ನಮಸ್ಕಾರ. ಸರ್ ನಮ್ಮ CPI ಸಾಹೇಬ್ರಿ ಭಾಳ ಸೆಟ್ ಮಾಡಿದವ್ರು ಪಾರ್ಕಿಂಗ್ ಅದ ದೊಡ್ಡ ಸಮಸ್ಯೆ ಆತ್ರಿ. ನಮ್ಮ ಉಮೇಶ್ ಉಮೇಶ್ ಹಬ್ಬದ ಅಂತೇಳಿ ಹೊಸಮನ್ ಸಾಹೇಬ್ರ ಪ್ರಸ್ತುತವಾಗಿ ಒಂದು ನಮ್ಮ ಸಮಾಜದಾಗ ಒಂದು ಒಳ್ಳೆಯ ಸ್ಥಾನದಾಗ ಅಂದ್ರೆ ಒಂದು ಅಧಿಕಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಮಿಕ ಇಲಾಖೆ ಒಂದು KS ಅಧಿಕಾರಿ. ಬಟ್ ಬೇಡ ಪಡೋದಾಗ ನೌಕರಿ ಅಂತ ಮತ್ತೆ 11 ತಿಂಗಳು ಮಾಡಿ ನಾನು ಮತ್ತೆ ಬಂದ್ಬಿಟ್ಟೆ. ಇವಾಗ ಪ್ರಸ್ತುತ CPI ಆಗ್ಯದ, ವಿಧಾನಸೌಧ ಇದಾರ. ಮುಖ್ಯವಾಗಿ ಅವರು ನಮ್ಮ ಕಾರ್ಯ ಚಟುವಟಿಕೆಗಳನ್ನ ಎಲ್ಲ ಆಲಿಸ್ತಾರ. ನಮ್ದು ಸೆಕ್ಯೂರಿಟಿ ರಾಜಗುಪ್ತ ವಾರ್ತೆ ಅಂತಿದ್ದಾರೆ ಇಲ್ಲಿ. ಈಗ ನಮ್ದು ಏನಂದ್ರೆ ಕಂಟಿನ್ಯೂಸ್ ಇರೋದು. ಈಗ ನಾವು ಬರಬೇಕು ಅಂತ ಹಾಲಿಡೇ ಅಂತಂದ್ರೆ ತಕ್ಷಣ ಯಾರೋ ಒಬ್ಬರು ಸಿಗ್ತಾರ, ಅವ್ರಿಗೆ ಅವ್ರು ನಾವು ಬಲವಾಗಿ ಪ್ರೆಸ್ ಮಾಡಿ ಇವ್ರು ಮಾಡ್ಲೇಬೇಕು ಅನಿವಾರ್ಯ ಬಂತು. ಸರ್ ನೀವು ಒಬ್ಬರಾರು ನಮ್ಮ ಅಧಿಕಾರಿ ಬೇಕು. ಇವರು ಸರ್ ನಮ್ಮ ರಾಮ ತಾಲೂಕು ತೊಂಡಿಕಟ್ಟಿ ಬೀಗರು. ಓಕೆ, ಇವ್ರ ಸಿಸ್ಟರ್ನ ನಮ್ಮ ರಾಮ ತಾಲೂಕು ಕೊಡ್ತಾರೆ. ಇವ್ರ ಫಾದರು ಟೀಚರ್ ಸರ್. ಇವ್ರ ಫಾದರ್ ಟೀಚರ್. ಇವರು ಮೂಲತಃ ಸರ ವಾಯುಸೇನೆಯಲ್ಲಿ ನೌಕರಿ ಮಾಡಿ ಏರ್ಫೋರ್ಸ್ ಅಲ್ಲಿ ನಿವೃತ್ತಿ ಪಡ್ಕೊಂಡು PSI ಆಗಿಬಿಟ್ಟು ಇದು 2ನೇ ಇನ್ನಿಂಗ್ಸ್ ಸರ್. ಇದು ಫಸ್ಟ್ ವಾಯುಸೇನೆ, ಸೆಕೆಂಡ್ ಇನ್ನಿಂಗ್ಸ್ CPI, ಥರ್ಡ್ ಇನ್ನಿಂಗ್ಸು KS ಅಧಿಕಾರಿ. 3 ಇನ್ನೂ ತಾಕತ್ತಿದ್ರು. ಇವತ್ತು ಎಕ್ಸಾಮ್ ಇವತ್ತು IAS ಹಾಕಲ್ಲ. ಇವತ್ತು ಅವ್ರು IAS ಆಕ್ಚುಲಿ ಎರಡನೇದ್ರ ಮೊದಲ ತಾಲೂಕಾ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿತ್ತು. ಅದು ಒಂದು 15 ತಿಂಗಳು ಬೇಡ ಅಂತ ಹೇಳಿ. ಈಗ ನಮ್ಮ ಉಮೇಶ್ ಸರ್ ಅವ್ರದ್ದು ಮನದಾಳದ ಮಾತುಗಳು ಮತ್ತು ನಮ್ಮ ಸಮಾಜಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು, ಪ್ಲೀಸ್ ಅವರ ಒಂದು ಮಾತಿನ ಒಂದು ಚಾಕರಿ ನಾವು ಕೇಳ್ಬೇಕಂತ ನಾವು ಕೇಳಿ ಸರ್. ಇದು ದೊಡ್ಡ ಪ್ರಮಾಣದಲ್ಲಿ ಹೇಳ್ಬೇಕು ಸರ್ ಎಲ್ಲ ತುಂಬಾ ಪಿನ್ ಟು ಪಿನ್ ನೋಡ್ತಾರೆ. ಈಗೇನೋ ಸುಮಾರು ಕವರ್ ಮಾಡಿರ್ಬೇಕು ಈಗ ನಮ್ಮ ಶಿವಾನಂದ ಅವರು. ನಮ್ದು ಅಂತ ಅಷ್ಟೊಂದು ಕೀಳ್ಮಟ್ಟಕ್ಕೆ ಹೋಗೋದು ಬೇಡ ಹೇಳೋದು. ನಾವು ಒಂದು ಲೆವೆಲ್ಗೆ ಬಂದಿದೆ, ಒಂದು ಲೆವೆಲ್ಗೆ ಇದ್ದಾರೆ. ಸುಮಾರು ಒಂದು 25 ವರ್ಷದ ಲೆಕ್ಕ ನೋಡಿದ್ರೆ ಇವತ್ತು ಒಂದು ಲೆಕ್ಕಕ್ಕಿದೆ. ಬಟ್ ಇನ್ನು ಮುಂದೆ ಆಗ್ಬೇಕಾಗಿದ್ದು ಏನಂದ್ರೆ ಸ್ವಲ್ಪ ಮಕ್ಕಳು ಹೈಯರ್ ಸ್ಟಡೀಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಸ್ವಲ್ಪ ವಂಚಿತರಾಗ್ತಾ ಇದ್ದಾರೆ. ಕಾರಣ ಏನಂದರೆ ಗೊತ್ತಾಗದೇ ಇರೋದು, ಇಲ್ಲ ಅಂದರೆ ಮಾಹಿತಿ ಕೊರತೆ, ಇವೆಲ್ಲ ಇದ್ದಿರ್ತಾರೆ. ಯಾರೋ ಅದ್ರಲ್ಲಿ ಸ್ವಲ್ಪ ಮುಂದೆ ಹೋದವರಿದ್ರೆ ಏನಾಗ್ಬಿಡುತ್ತೆ, ಅದು ಅಲ್ಲೇ ಇಲ್ಲಿರ್ತಾರೋ ಎಲ್ಲಿರ್ತಾರೋ ಸಂಘಟನೆ ಇಲ್ದಿದ್ದಕ್ಕೆ ಏನಾಗ್ಬಿಟ್ಟಿದ್ರೆ ಗೊತ್ತೂ ಆಗಲ್ಲ. ಈಗ ನಾವೇ ಹೇಳಿದ್ನಲ್ರಿ, ನಾವು ಯಾರಿಗೂ ಗೊತ್ತಿದ್ದಿಲ್ಲ. ನಾನು 2 ಸಾರಿ KS ಮುಗಿಸಿದೆ. ಎಲ್ಲೂ ಟ್ಯೂಷನ್ಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನಾನು ಎಲ್ಲೂ ಹೋಗಿಲ್ಲ ರೀ. ಈ ಹೆಂಗೆ ಹುಡುಗರ ಜೊತೆ ನಾವು ಕಾಂಪಿಟೇಷನ್ ಮಾಡಿ ನಾನು 2 ಸಾರಿ, ಬಟ್ ನನಗೆ ಯಾಕೋ ಸರಿ ಬರಲಿಲ್ಲ, ನಾನು ಬಿಟ್ಟು ಬಂದೆ. ಆಮೇಲೆ ಇದು ಆಯಿತು. ಇದು ನೋಡಿದೆ, ಇದು ಒಂದು 12 ತಿಂಗಳು ಮಾಡಿದೆ. ಯಾಕೆ ಇದು ಸರಿ ಬರಲಿ ಅನ್ನೋ ಮತ್ತು ವಾಪಸ್ ಇರುತ್ತೆ. ಈ ನೆಕ್ಸ್ಟ್ ಇಯರ್ ನಂದು ರಿಟೈರ್ಮೆಂಟ್ ಅದ. ನೆಕ್ಸ್ಟ್ ಇಯರ್ ಜುಲೈಗೆ ಈ ಲಾಸ್ಟ್ ಮೂಮೆಂಟಿಗೆ ಓಡಾಡೋದು ಬೇಡ ಅಂತಿದ್ದಾರೆ. ಈಗ ನಾನು ಬೇರೆ ಅನ್ಯಥ ತಿಳ್ಕೊಬೇಡ್ರಿ, ಅಂದರೆ ಬೇರೆ ಉಪಜಾತಿಯವರೆಲ್ಲ ಕೆಲವೊಂದು ಸ್ಟಡೀಸು ಎಲ್ಲ ನೋಡಿದ್ದಾರೆ. ಹೆಸರು ಹೇಳೋದು ಬೇಡ್ರಿ, ಅವರೆಲ್ಲ ಎಷ್ಟೊಂದು ಇದನ್ನು ಮಾಡ್ಕೊಂಡಾರ ನೋಡ್ರಿ. ಸ್ಟಡಿ ಸರ್ಕಲ್ಗಳು ಮಾಡ್ಕೊಂಡಾರೆ. ಆಮೇಲೆ ಸ್ಕಾಲರ್ಶಿಪ್ದು ಸ್ವಲ್ಪ ಈಗ ಶುರುವಾಗಿದೆ. ಯಾಕಂದ್ರೆ ನಮ್ಮದು ನಿಗಮ ಮಂಡಳಿ ಅಭಿವೃದ್ಧಿ ನಿಗಮ ಮಂಡಳಿ ಆಗಿದ್ದ ಇತ್ತೀಚೆಗೆ. ಸೊ ಕೆಲವೊಂದೆಲ್ಲ ಮೊದಲಾಗಿಬಿಟ್ಟಾರೆ. ಸೊ ಹಂಗೂ ಹಿಂಗೋ ಸರ್ಕಾರ ಸ್ವಲ್ಪ ಅನುದಾನ ಆಗಲಿ ಏನೋ ಸ್ವಲ್ಪ ಆಶೀರ್ವಾದ ಇದನ್ನು ಇಟ್ಕೊಂಡ್ರೆ ಏನೋ ಹೇಳ್ತೀನಿ ಸ್ವಲ್ಪ ಮುಂದೆ ಹೋಗಿದ್ದಾರೆ. ನಮ್ಮದು ಏನು ಕಡಿಮೆ ಇಲ್ಲ, ನಾನು ಹೇಳ್ತಿದ್ದೆ. ನಮಗೂ ಚೆನ್ನಾಗಿದ್ದಾರೆ, ಸ್ಕಿಲ್ ಅದ ರೀ. ನಮ್ಮ ಕಮ್ಯುನಿಟಿ ಒಳಗೆ ಸ್ಕಿಲ್ ಅದ. ಬಟ್ ಏನು ಮಾಡೋದ್ರೆ ಕೆಲವೊಂದು ಕಡೆ ವ್ಯರ್ಥ ಆಗುತ್ತೆ ಕಮ್ಯುನಿಕೇಶನ್. ನಾವೇನು ಸ್ಕಿಲ್ ಇಲ್ಲ ಜನ ಅಂತ ಏನಲ್ರಿ, ಸಾಮಾಜಿಕವಾಗಿ ಬೇರೆ ಇರ್ಬೋದು, ಬಟ್ ಎಜುಕೇಷನಲ್ಲಿ ಭಾಳ ಸ್ಕಿಲ್ ಜನರು. ನಮ್ಮದು ಯಾವುದೋ ಫೀಲ್ಡ್ ತೊಗೊಟ್ರಿ, ನಮ್ಮದು ವೈಫಲ್ಯ ಇದನ್ನು ಬಿಟ್ಟರೆ ಉಳಿದೆಲ್ಲ ಫೀಲ್ಡಲ್ಲಿ ಚೆನ್ನಾಗಿದ್ದಾರೆ. ಏನಂದರೆ ಸ್ವಲ್ಪ ಮನೆಯಲ್ಲೂ ಎಲ್ಲ ಈಗ ಸುಮಾರು ಸಮಾಜದೊಳಗೂ ಜಾಗೃತಿ ಬಂದದ್ರಿ. ನಮ್ಮದು ಏನಾದರೂ ಇದೆಯಲ್ಪ
ಹುಡುಗರು ಓದಬೇಕು ಮಾಡಬೇಕು ಅನ್ನುವಂಥದ್ದು ಒಂದು ಬೇಸ್ ಬಂದ್ಬಿಟ್ಟದ ರೀ ಅವ್ರಿಗೆ. ಸೊ ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ಪು ಇನ್ನೊಂದು ಸ್ಟೆಪ್ಪಿಗೆ ಹೋಗ್ಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ಇನ್ನೇನು ನಾವೇನು ಭಾಳ ಹೇಳೋದು ಬೇಡ. ಏನಪ್ಪ ಅಂದ್ರೆ ಸಂಘಟನೆ ಅಂದ್ರೆ ಆ ಥರ ನಾವು ಅಫೆನ್ಸಿವ್ ಆಗಿ ಹೋಗೋದು ಬೇಡ. ಬಟ್ ಅಂದ್ರೆ ನಮ್ಮ ಸಮಾಜದ ಒಗ್ಗೂಟಕ್ಕೆ ಸ್ವಲ್ಪ ಏನಾಗಬೇಕು ಆಗುತ್ತೆ ಅಷ್ಟೇ. ನಮ್ಮ ತಂದೆಯವರು ಅಲ್ಲಿ ಊರಲ್ಲಿ ಸ್ವಲ್ಪ ಅಂತಿದ್ದಾರೆ ರೀ, ಎಲ್ಲ ಅವರು ಟೀಚರ್ ಇದ್ದಾರೆ ರೀ, ಅವರು ಹಿಂಗೆ ಅನ್ನೋರು ಆ ಹುಡುಗರು ಎಲ್ಲರ ಸ್ಕೂಲ್ ಬಿಟ್ಟು ಬೇರೆ ಏನಾರು ಉದ್ಯೋಗ ಮಾಡ್ತಿತ್ತಂದ್ರೆ ಮನೆಗೆ ಬೈತಿದ್ದಾರೆ ಅವರು. ಏನಾಗಿದೆ ಒಂದು 2 ರೊಟ್ಟಿ ಇಲ್ಲಿ ಮಾಡ್ತೀವಿ, 1 ರೊಟ್ಟಿ ಕಡಿಮೆ ತಿನ್ನು, ಹುಡುಗರು ಸಾಲಿ ಕಳಿಸೋದು ಹಿಂಗೆ ಅಂತಿದ್ದಾರೆ ಅವರು. ನಾವು ಅವೆಲ್ಲ ಸಣ್ಣವ್ರಿದ್ದೀವಿ ನಾವು ಏನೋ ಅನಾಗ್ತಾರೆ ಬಿಡಪ್ಪ ಅಂತ ನಾವು ಸುಮ್ಮನೆ. ಬಟ್ ಆ್ಯಕ್ಚುಲಿ ಅವ್ರಿಗೆ ಅವಾಗ ಗೊತ್ತಿತ್ತು ಅದು. ಆಮೇಲೆ ಸುಮಾರು ಹುಡುಗರಿಗೆ ಅವ್ರ ಫೀ ಎಷ್ಟಿತ್ತು ರೀ, 5 ರೂಪಾಯಿ 10 ರೂಪಾಯಿ. ಇವ್ರ ಪಗಾರ 100-200 ರೂಪಾಯಿ ಇದ್ರು. ಇವ್ರು ಅವಾಗ ಕೊಡ್ತಿದ್ದಾರೆ. ಅವ ನಮ್ಮವರು ಏನಿದೆ ಎಲ್ಲೆಲ್ಲೂ ಏನು ನಿವಾಪ್ ನೋಡ್ತಾ ಏನಾದ್ರು 5-10 ರೂಪಾಯಿ ಎಲ್ಲೋ ಕೊಟ್ಟು ಬರ್ತಾನೆ ಇನ್ನೂ ಅಂತಿದ್ದಾರೆ ಅವರು. ಇವಂದ್ರೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇತ್ತು. ಈಗ ಸ್ವಲ್ಪ ಕಡ್ಡಿ ಇರ್ತದೆ. ಈಗ ಒಂದು ಸ್ವಲ್ಪ ಇದಕ್ಕೆ ಬಂದರೆ ನಾವು ನೋಡ್ಬೇಕಾತಂತಂದ್ರೆ ನಾನು PUC ಮಾಡಬೇಕಾದ್ರೆ ದೊಡ್ಡದಾಗಿತ್ತು ರೀ. ಈ ನಾಮಗಲ್ಕಿದ್ದೀರಿ ನಮ್ಮ ತಂದೆಯವರು ಅಲ್ಲಿ ಸ್ಕೂಲ್ಗಿದ್ದಾರೆ. ಅಲ್ಲಿಂದ ನಾ PUC SLC ಅಲ್ಲಿ ಮುಗಿಸಿದ ತಕ್ಷಣ PUC ಧಾರವಾಡಕ್ಕೆ 30 ರೂಪಾಯಿ ಫಸ್ಟ್ ಇದ್ರಿ ಪಾಸ್. ಅದಕ್ಕೆ ಪದಾಡ್ತಿದ್ದಾರೆ ರೀ, ನೀ ಅಲ್ಲೇ ಇದ್ಬಿಡಪ್ಪ ಧಾರವಾಡದಾಗ ಚಲೋ ರೊಟ್ಟಿ ಕಳಿಸ್ತು ಅಂತಿದ್ದಾರೆ. ಅದನ್ನು ಬಿಟ್ಟು ನಾವು ಅಂದ್ರೆ ಆ ಸ್ಥಿತಿ ಈಗೇನಿಲ್ಲ ರೀ, ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಸ್ವಲ್ಪ ಇನ್ನೇನು ರೀ, ಸಮಾಜ ಮತ್ತು ನಮ್ಮ ಕಮ್ಯುನಿಟಿ ಬೆಳಿಬೇಕು ಅಂತಂದ್ರೆ ಒಂದು ಸಣ್ಣ ಪುಟ್ಟ ನಮ್ಮದು ಅವೇರ್ನೆಸ್ ಬೇಕಾಗುತ್ತೆ. ನಮ್ಮ ಮನೆಯವರು ಇವರೆಲ್ಲ ಕೊಟ್ಟರು ಎಲ್ಲ ಸರಿ ಆಗುತ್ತೆ ರೀ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಅದೇನಂತಾರಲ್ಲ ನೀವು ಮಾಯಾದಂಡ ಅಥವಾ ಮಂತ್ರದಂಡ ಹಿಡ್ಕೊಂಡು ಹೇಳ್ಕೊಂಡು ಹೋಗುವಂಥದ್ದು ಸ್ವಲ್ಪ ಇದರಲ್ಲೇ ನಮ್ಗೆ ಬೆಳಿಬೇಕು ಅಷ್ಟೇ. ಓದೋದು ನಮ್ಮ ಇದ್ರ ಬಗ್ಗೆ ನೀವು ಹೇಳಿದ್ರೆ ನೋಡ್ರಿ, ಅವ್ರು ನಮ್ಮ ಶಿವಾನಂದ ಹೇಳಿರ್ಬೇಕಲ್ರಿ ಎಲ್ಲ ಕಮ್ಯುನಿಟಿ ಬಗ್ಗೆ ಇಷ್ಟ ಏನಿದ್ರು ಸ್ವಂತದ ಮೇಲೆ ಬಂದದ್ರಿ. ಆಶೀರ್ವಾದ ಅದು ಇದು ಅಂತ ಏನಂತ ಸ್ವಂತದ ಮೇಲೆ ನೀವು ಮಾಡ್ಕೊಂಡು ಬಂದಿದ್ದು. ಯಾರೋ ಒಬ್ಬರು ಈಗ ಪರಿಶ್ರಮ ಕೊಟ್ಟರು ಮುಂದಿನವ್ರು, ಅವ್ರ ಪರಿಶ್ರಮ ಕೊಟ್ಟರೆ ಮುಂದಿನವ್ರ ಪರಿಶ್ರಮ ಅನುಕೂಲ ಆಗುತ್ತೆ. ಸೊ ಆ ಥರ ಮಾಡ್ಕೊಂಡು ಬಂದಿದ್ರು ಅದು. ಎನಿವೆ ನಾ ಈ ವೇದಿಕೆ ಎಲ್ಲ ನಾವೆಲ್ಲ ಮಾತಾಡೋದ್ರಿಲ್ಲ. ಫಸ್ಟ್ ಏನು ನನಗೆ ಸ್ವಲ್ಪ ಏನೋ ಅನಿಸ್ತು ನಾ ಅಷ್ಟೇ ಹೇಳಿದೆ. ಎಲ್ಲರೂ ಮಾತಾಡಿದ್ರು.